ಮಗಳೇ ಸಪ್ತಮಿ, ನಾನಿಂಥ ಕೆಟ್ಟ ನಿರ್ಧಾರ ಕೈ ಹಾಕ್ತೀನಿ ಅಂತ ನೀನ್ ಕನ್ಸಲ್ಲೂ ಅನ್ಕೊಂಡಿರಲ್ಲ. ಯಾಕಂದ್ರೆ ನಾವು ಅನ್ಕೊಂಡಿದ್ ಯಾವುದು ನಿಜ ಆಗ್ತಿಲ್ಲ. ಅಳಿಯಂದ್ರಿಗೆ ಎಲ್ರ ಮುಂದೆ ಅವಮಾನ ಆಗೋದಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನಾನೇ ಕಾರಣ ಆಗ್ಬಿಟ್ಟೆ ಮಗಳೇ. ಅವರನ್ನ ಬಗೆಹರ್ಸಕ್ಕಾಗದೆ ಇರೋ ಕಷ್ಟದಲ್ಲಿ ಸಿಕ್ಕಾಕ್ಸಿ ಹಾಗೆ ನೋಡ್ತಾ ನಿಂತು ಬಿಟ್ಟೆ. ನಿಮ್ಮಪ್ಪ ಯಾವತ್ತೂ ಹಣಕ್ಕೆ ಬೆಲೆ ಕೊಟ್ಟಿಲ್ಲ, ಆದ್ರೆ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಹಣಕ್ಕೆ ಬೆಲೆ ಜಾಸ್ತಿ ಅಂತ ನನಗೀಗ ಅರ್ಥ ಆಗ್ತಿದೆ. ನಮ್ಮ ಅಳಿಯಂದ್ರು ಚಿನ್ನದಂತ ಹುಡುಗ ಕಣಮ್ಮ. ಮದುವೆನಲ್ಲಿ ಎಲ್ರ ಮುಂದೆ ನನ್ನ ಗೌರವ ಉಳಿಸಿದ್ರು, ಆದ್ರೆ ನನ್ನಿಂದ ಅವ್ರಿಗೇನು ಮಾಡಕ್ಕಾಗ್ಲಿಲ್ಲ. ಅಳಿಯಂದ್ರು ಒಬ್ಬ ಫೈನಾನ್ಷಿಯರ್ ಹತ್ರ 10 ಲಕ್ಷ ರೂಪಾಯಿ ದುಡ್ಡನ್ನ ಬಡ್ಡಿಗೆ ತಗೊಂಡ್ ಬಂದು ನನಗೆ ಕೊಟ್ಟಿದ್ರಮ್ಮ. ಆದ್ರೆ ಫೈನಾನ್ಷಿಯರ್ ನಮ್ಮ ಅಳಿಯಂದ್ರನ್ನ ಎಲ್ರ ಮುಂದೆ ತುಂಬಾ ಹೀನಾಯವಾಗಿ ನಡೆಸ್ಕೊಂಡ್ರಮ್ಮ. ಅವ್ರ ಮರ್ಯಾದೆ ಗೌರವನ ಕಾಪಾಡೋದು ನನ್ನ ಜವಾಬ್ದಾರಿಯಾಗಿತ್ತಮ್ಮ. ಅದಕ್ಕೋಸ್ಕರ ಜಮೀನ ಅಡ ಇಟ್ಟು ಸಾಲ ತೀರ್ಸೋಣ ಅಂತ ಬಾಮನ ಹತ್ರ ಜಮೀನ್ ಪತ್ರ ಕೊಡು ಅಂತ ಕೇಳಿದ್ದೆ. ಆದ್ರೆ ಅವಳು ಒಂದೇ ಮಾತಲ್ಲಿ ಕೊಡಲ್ಲ ಅಂತ ಹೇಳ್ಬಿಟ್ಲು. ಬಾಮನ್ಗೆ ನನಗಿಂತ ನನ್ನ ಜೀವಕ್ಕಿಂತ ಜಮೀನೇ ತುಂಬಾ ಮುಖ್ಯ ಆಗೋಯ್ತಮ್ಮ. ನಮ್ಮವರು ಸ್ವಂತದವರು ಅನ್ನೋ ಅನುಬಂಧನೇ ಇಲ್ಲ, ಎಲ್ಲಕ್ಕಿಂತ ಅವಳಿಗೆ ದುಡ್ಡೇ ಹೆಚ್ಚಾಗೋಯ್ತು ಮಗಳೇ. ನಾನು ಇಷ್ಟು ದಿನ ಅವಳಿಗೆ ಏನೇನೋ ಹೇಳ್ಕೊಂಡೆ, ಆದ್ರೆ ಅದ್ಯಾವುದು ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಇನ್ನು ಅವಳ ಜೊತೆ ಬಾಳಕ್ಕಾಗಲ್ಲಮ್ಮ. ಅದಕ್ಕೆ ಅವಳಿಂದ ದೂರ ಆಗ್ಬೇಕು, ಇನ್ಯಾವತ್ತೂ ವಾಪಸ್ ಬರ್ದೇ ಇರೋ ಜಾಗಕ್ಕೆ ಹೋಗ್ಬೇಕು ಅಂತ ತೀರ್ಮಾನಿಸಿದ್ದೀನಮ್ಮ. ನಾನ್ ತಗೊಂಡಿರೋ ಈ ನಿರ್ಧಾರದಿಂದ ನಿನಗೆ ತುಂಬಾನೇ ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಮ್ಮ. ಆದ್ರೆ ನಾನು ಸತ್ತ ಮೇಲಾದ್ರೂ ಭಾಮ ಜಮೀನಿನ ಪತ್ರ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಆ ಜಮೀನ ಮಾರಾದ್ರೂ ಸರಿ, ಅಳಿಯಂದ್ರು ಗೌರವನ ನೀನು ಕಾಪಾಡಬೇಕು ಸಪ್ತಮಿ. ನನ್ನ ಕೊನೆ ಆಸೆನ ಈಡೇರಿಸು ಮಗಳೇ, ಈಡೇರಿಸ್ತೀಯ ಅಲ್ವಾ? ಅಪ್ಪ ನಿನ್ನ ಬಿಟ್ಟು ತುಂಬಾ ದೂರ ಹೋಗ್ತಾ ಇದ್ದೇನೆ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಅಪ್ಪ ನಿಮ್ಮಮ್ಮ ಗೌರಿ ಹತ್ರ ಹೋಗ್ತಿದ್ದಾನೆ, ನಿನ್ನ ದೂರದಿಂದಾನೆ ನೋಡ್ತಾ ಆಶೀರ್ವಾದ ಮಾಡ್ತೀನಮ್ಮ. ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಯೋಚನೆ ಮಾಡಿ ಕೊರಗಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡಮ್ಮ. ನಮ್ರತ ಮತ್ತೆ ಕಿಟ್ಟಿನ ಚೆನ್ನಾಗಿ ನೋಡ್ಕೋ. ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಮ್ಮ. ಇಂತಿನಿಂದ ಹೇಳಿ ಅಪ್ಪ.
ಅಮ್ಮ. ಸಪ್ತಮಿ. ಅಪ್ಪ ಅಪ್ಪ ಎಲ್ಲಿದ್ದೀರಾ? ನಾನ್ ಬಂದಿದ್ದೀನಿ. ಇವಳೇನ್ ದಿಢೀರ್ ಅಂತ ಎಂಟ್ರಿ ಕೊಟ್ಟಿದ್ದಾಳೆ. ಒಂದ್ ವೇಳೆ ಅಳಿಯಂದ್ರಿಗೆ ಅವಮಾನ ಆಗಿದ್ದು ಫೈನಾನ್ಸ್ ಅವ್ರಿಗೆ ದುಡ್ಡು ಕೊಡೋ ವಿಚಾರ ಗೊತ್ತಾಗಿ ಇಲ್ಲಿಗೆ ಬಂದ್ಲಾ ಅಥವಾ ಗೊತ್ತಿಲ್ಲದೆ ಬಂದ್ಲಾ ಅಂತ ಗೊತ್ತಾಗ್ತಿಲ್ವಲ್ಲ. ಸಪ್ತಮಿ, ಏನೇ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಅಮ್ಮ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಹೌದು, ಅಪ್ಪ ಎಲ್ಲಿ ಅಮ್ಮ? ಆಗ್ಲಿಂದನೂ ಕೂಗ್ತಾ ಇದ್ದೀನಿ. ಆ ಅಂತನೂ ಇಲ್ಲ, ಅಂತನೂ ಇಲ್ಲ ಅವರು. ನಿಮ್ಮಪ್ಪ ಆಚೆ ಹೋಗಿದ್ರು, ಈಗಷ್ಟೇ ಮನೆಗ್ ಬಂದ್ರು. ರೂಮಲ್ಲಿ ಇರ್ಬೇಕು. ಹೌದಾ? ನಾನು ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ. ಅಮ್ಮ, ಏನಿದು ಡೋರ್ ಹಾಕೊಂಡಿದ್ದಾರೆ?